ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋದರ. ಆತ್ಮೀಯರೇ, ಪ್ರಜಾವಾಣಿಯ ಮುಕ್ಕುಟದಲ್ಲಿ ಒಂದು ಸುದ್ದಿ, ಅದು ವರದಿ ನಮ್ಮ ರಾಜೇಶ್ ರೈ ಚಟ್ಟಳ ಅವರ ಮೂಲಕ ವಿಧಾನಸೌಧದ 330 ಮತ್ತು 330A ಕೊಠಡಿಗಳ ಮಧ್ಯಭಾಗದ ಗೋಡೆ ಹೊಡೆದು ಹಾಕಲಾಗಿದೆ ಅನ್ನೋದು ಒಂದು ಫೋಟೋ ಹಾಕಿಬಿಟ್ರು. ನೋಡಿದ್ದೀರ ಅದನ್ನು. ಇದಕ್ಕೇನಾದರೂ ಒಂದಿಷ್ಟು ಪ್ರತಿಕ್ರಿಯೆ ಕೊಡಬೇಕು ಅನಿಸ್ತು. ಯಾಕೆಂದರೆ ಕೆಂಗಾಲ ಹನುಮಂತಯ್ಯನವರು ಈ ವಿಧಾನಸೌಧ ಕಟ್ಟುವಲ್ಲಿ ಎಷ್ಟು ಶ್ರಮ ಪಟ್ಟರು. ಆವತ್ತಿನ ಪರಿಸ್ಥಿತಿಗಳಿಗೆ ಏನಾಯಿತು. ಕಲ್ಲಿನ ಅದ್ಭುತವಾದ ಬಿಲ್ಡಿಂಗ್, ಅದರಲ್ಲಿ ಒಂದೂವರೆ ವರ್ಷಕ್ಕೋ 12 ತಿಂಗಳಿಗೋ ಮಿನಿಸ್ಟರ್ ಆಗುವಂಥವ್ರು ಅಲ್ಲಿ ಗೋಡೆ ಹೊಡಿದು ವಾಸ್ತವ ಚೇಂಜ್ ಮಾಡಲಿಕ್ಕೆ ಹೋಗೋದು ಏನೇನೋ ಮಾಡ್ತಾಯಿದ್ದಾರೆ. ಯಾಕೆ ಹಿಂಗೆ ಮಾಡ್ತಾರ್ರಿ ಇವರು ಅನ್ನುವಂಥ ದೊಡ್ಡ ಪ್ರಶ್ನೆ. ಅಲ್ಲ ರೀ, ಮಿನಿಸ್ಟರ್ ಆಗಿದ್ದಾರೆ, ಹೋಗ್ಬೇಕು, ರೂಮ್ಗಳಿದ್ದಾವ, ಒಂದು ಗೌರವಾನ್ವಿತ ರೂಮ್, ಏನೋ ಒಂದಿಷ್ಟು ಪೇಂಟ್ ಗಿಂಟ್ ಬಾದಾಗಿದ್ರೆ, ಮಂಕ್ ಆಗಿದ್ರೆ ಪೇಂಟ್ ಮಾಡಿಸ್ಬೋದು. ಗಾಡಿ ಯಾಕೆ ಹೊಡಿದ್ರಿ? ಯಾವುದೋ ಭವಿಷ್ಯ ಶಾಸ್ತ್ರಜ್ಞ ಏನೋ ಹೇಳ್ತಾನೆ ತಿಳ್ಕೊಂಡು ಮತ್ತೇನು ಹೇಳ್ತಾನೆ ತಿಳ್ಕೊಂಡು ಅಥವಾ ಮತ್ಯಾವುದೋ ಕಾರಣಕ್ಕೆ ಗೋಡೆಗಳು ಹೊಡಿತು ಒಳಗಿನ ಒಂದು ಏನಪ್ಪ ಅಂದ್ರೆ ಸಂಪೂರ್ಣ ಬದಲಾವಣೆ ಮಾಡುವಂಥದ್ದು ಇವೆಲ್ಲ ಯಾಕೆ? ನಿಜವಾಗಿ ಇವರು ಭವಿಷ್ಯಶಾಸ್ತ್ರದಷ್ಟು ವಿಶ್ವಾಸ ಇದ್ದರೆ ಈಗ ನಾವು ಸಣ್ಣ ಪ್ರಶ್ನೆ ಅವ್ರಿಗೆ ಮಾಡೋದು ಇಷ್ಟ. ನಾವು ಅವ್ರ ಮುಂದೆ ನಿಂತ ಅವ್ರು ನಾವು ಹೊಡಿತನೋ ಇಲ್ವೋ ಹೇಳಿ. ಭವಿಷ್ಯಶಾಸ್ತ್ರ ಎಲ್ಲ ರೀ ಊಹೆ, ಅದೊಂದು ಊಹೆ ಏನ್ರಿ, ಕಲ್ಪನೆ ಏನ್ರಿ, ಆಗ್ಬೋದು ಆಗದೆ ಹೋಗ್ಬೋದು. ನಮ್ಮಲ್ಲಿ ಕನ್ನಡದ ಗಾಜಿ ಮಾತದೆ ಏನು, ಪಕ್ಷಿ ಕೊಡೋದಕ್ಕೆ ಟೊಂಗಿ ಮುರಿದಕ್ಕೆ ಅಂತೇಳಿ, ಕಾಯಿ ಕೊಡೋದಕ್ಕೆ ಟೊಂಗಿ ಮುರಿದಕ್ಕಂತ. ಕಾಯಿ ಒಂದು ಶಕುನ ಅಪಶಕುನದ ಸಂಕೇತ ನಾವು ಮಾಡ್ಕೊಂಡು ಬಂದೀವಿ ಮೊದಲಿಂದ. ಆದರೆ ಇವತ್ತು ನಾವು 21ನೇ ಶತಮಾನದಲ್ಲಿ ಬಂದಂಥವ್ರು, ಜನರನ್ನು ಆಳುವಂಥ ಈ ಮಂತ್ರಿಗಳು, ಜನಕ್ಕೆ ಒಳ್ಳೆಯದನ್ನು ಬಯಸುವಂಥ ಈ ಮಂತ್ರಿಗಳು ನಮ್ಮ ಗೋಡೆಗಳು ಹೊಡಿದೆ ಯಾಕಂತ ಹೆಚ್ಚು ಕಡಿಮೆ ಒಂದು ಅವ್ರ ವರದಿ ಪ್ರಕಾರ ಕೊಠಡಿ 334ಕ್ಕೆ 20 ಕೋಟಿ ರೂಪಾಯಿ ವೆಚ್ಚ ಅಂತ. ಯಾರು